ಈಗಾಗಲೇ ಏನು SIR ನಡೀತಾ ಇದೆ ಅದರದ್ದು ಮಹಾಸಂಪರ್ಕ ಅಭಿಯಾನ ಅಂತ ಇವತ್ತು ಹಾಕೊಂಡಿದ್ದಾರೆ. ಇವತ್ತಿನ ದಿನ ನಮ್ಮ ರಾಜ್ಯಾಧ್ಯಕ್ಷರು ಬಂದು ಹೆಬ್ಬಾಳದಲ್ಲಿ ಅಧಿಕೃತವಾಗಿ ಚಾಲನೆ ಕೊಡ್ತಿದ್ದಾರೆ. ಆದ್ದರಿಂದ ಎಲ್ಲ ಕಾರ್ಯಕರ್ತರು ಪ್ರತಿಯೊಂದು ಮನೆಗೆ ಹೋಗಿ ಸಂಪರ್ಕ ಮಾಡಿ ಅವರವರ ಮತದಾನವನ್ನು ಉಳಿಸ್ಕೊಳ್ಳೋದು ಹೆಂಗೆ ಅನ್ನೋದ್ರ ಬಗ್ಗೆ ನಾವು ಮೂಡಿಸಿ ಅವ್ರನ್ನ ಮತದಾನ ಉಳಿಸೋ ಒಂದು ಪ್ರಕ್ರಿಯೆ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಇನ್ನೇನು ಒಂದು 5 ನಿಮಿಷದಲ್ಲಿ ಬರ್ತಾರೆ, ಬಂದಮೇಲೆ ಅಫಿಷಿಯಲಾಗಿ ಚಾಲನೆ. ವಿಶೇಷವಾಗಿ SIR 2002ರಲ್ಲಿ ನಡೆದಿತ್ತು. ಇದೊಂದು ಹಬ್ಬದ ವಾತಾವರಣ. ನಮಗೆ ಲೈಫ್ ಟೈಮಲ್ಲಿ ನಮಗೆ ಸಿಕ್ಕಿರೋಂಥ ಇದೊಂದು ದೊಡ್ಡ ಆಪರ್ಚುನಿಟಿ. ಈ ವಿಚಾರದಲ್ಲಿ ನಾವು ಇವತ್ತು ರಾಜ್ಯ BJP ವತಿಯಿಂದ ನಮ್ಮ ರಾಜ್ಯಾಧ್ಯಕ್ಷರ ಸೂಚನೆ ಮೇಲೆಗೆ ಇದು ಫಾರ್ಮ್ಸ್ ಏನು ನಾವು ಕೊಟ್ಟು ಬಂದಿದ್ರಿ ಅದರ ಬಗ್ಗೆ ನಮ್ಮ ಇಲ್ಲಿನ ಸ್ಥಳೀಯ ಜನರಿಗೆ ಆ ಫಾರ್ಮ್ ಹೆಂಗೆ ಫಿಲಪ್ ಮಾಡೋದು, ಯಾವ್ಯಾವ ರೀತಿ ಅದರಲ್ಲಿ ಏನೋ ತಪ್ಪಾಗಿದ್ದರೆ ಅವ್ರಿಗೆ ಗೊತ್ತಾಗದೇ ಇದ್ದದ್ದನ್ನೆಲ್ಲ ಇವತ್ತು ಮನೆ ಮನೆ ಸಂಪರ್ಕ ಮಾಡೋಂಥ ಕಾರ್ಯಕ್ರಮವನ್ನು ಇವತ್ತಿಂದ ಚಾಲನೆ ಕೊಟ್ಟಿದ್ದೀರಿ. ಆ ಕಾರ್ಯಕ್ರಮದ ಪ್ರಯುಕ್ತ ರಾಜ್ಯಾಧ್ಯಕ್ಷರು ನಮ್ಮ ಹೆಬ್ಬಾಳ ವಿಧಾನಸಭಾ ಕ್ಷೇತ್ರದ ಗೆದ್ದಲಹಳ್ಳಿ ಗ್ರಾಮಕ್ಕೆ ಇವತ್ತು ಬರ್ತಿದ್ದಾರೆ. ಅವ್ರ ಜೊತೆಯಲ್ಲಿ ಮೊದಲು ನಾವು ಇವತ್ತೊಂದು 25 ಮನೆಗೆ ಇವತ್ತಿಂದ ಚಾಲನೆ ಕೊಡ್ತಾಯಿದ್ದೀರಿ. ಈ ಕಾರ್ಯ ನಿರಂತರವಾಗಿ ಇನ್ನು 7ನೇ ತಾರೀಕುವರೆಗೂ ಈ ಕಾರ್ಯ ನಡೀತೈತೆ. ಎಲ್ಲ ಮತದಾರರನ್ನು ಅವರ ಅಪ್ಲಿಕೇಶನ್ ಫಾರ್ಮ್ನ ಕರೆಕ್ಟಾಗಿ ಫಿಲಪ್ ಮಾಡಿದಾರಾ ಇಲ್ಲ ಅಂತ ನೋಡಿ ಚೆಕ್ ಮಾಡಿ ಅವ್ರಿಗೆ ಸಹಾಯ ಮಾಡಿ ಎಲ್ಲರದ್ದು ಮತದಾರರನ್ನ ಮತಪಟ್ಟಿಯಲ್ಲಿ ಉಳಿಸ್ಕೊಳ್ಳೋಂಥ ಕಾರ್ಯವನ್ನು ಇವತ್ತಿಂದ ಚಾಲನೆ ಕೊಡ್ತಾಯಿದ್ದೀವಿ. ಮೊದಲಿಂದನೂ ಇದು ನಡೀತಾನೇ ಇದೆ. ಈ ಕಾರ್ಯ ನಮ್ಮದು SIR ಶುರುವಾದಾಗಿಂದನೂ ನಾವು BLOಗಳ ಜೊತೆಯಲ್ಲಿ ಪ್ರತಿ ಮನೆ ಸಂಪರ್ಕ ಮಾಡಿದ್ದೀರಿ. ಪ್ರತಿ ಮನೆಗೂ ನಾವು ಅಪ್ಲಿಕೇಶನ್ ಫಾರ್ಮ್ಸ್ ಕೊಡಿಸಿದ್ದೀರಿ. ಅದನ್ನು ಈಗ ಮತ್ತೆ ಯಾರ್ಯಾರು ಮಿಸ್ ಆಗಿದ್ದಾರೆ, ಫಾರ್ಮ್ ಫಿಲಪ್ ಮಾಡೋಕ್ಕೆ ಯಾರ್ಯಾರಿಗೆ ತೊಂದರೆ ಆಗ್ತಿದೆ ಅವ್ರನ್ನೆಲ್ಲ ಮಾತಾಡಿಸಿ ಆ ಅಪ್ಲಿಕೇಶನ್ ಫಾರ್ಮ್ಸ್ನೆಲ್ಲನೂ BLOಗೆ ತಲುಪಿಸೋಂಥ ಕಾರ್ಯನ ಇವತ್ತಿಂದ ನಾವು ಶುರು ಮಾಡಿ ಇಡೀ ರಾಜ್ಯದಲ್ಲಿ ಅವ್ರು ಎಲ್ಲ ಕಡೆನೂ ಓಡಾಡಬೇಕು. ಇವತ್ತು ನಮ್ಮ ಭಾಗಕ್ಕೆ ಬರ್ತಿದ್ದಾರೆ ಹೆಬ್ಬಾಳ ವಿಧಾನಸಭಾ ಕ್ಷೇತ್ರ. ಈಗಾಗಲೇ ರಾಜ್ಯದಲ್ಲಿ ವಿಶೇಷ ಮತದಾರರ ಪರಿಷ್ಕರಣೆ ಅಭಿಯಾನ ಶುರುವಾಗಿದೆ, ನಿರಂತರವಾಗಿ ನಡೀತಾ ಇದೆ. ಹಾಗಾಗಿ ಹೆಬ್ಬಾಳದಲ್ಲೂ ಕೂಡ ಸಾಕಷ್ಟು ಚೆನ್ನಾಗಿ ನಡೀತಾ ಇದೆ. ಅದರೊಟ್ಟಿಗೆ ಇವತ್ತೇನು ಅಂತಂದರೆ ಇವತ್ತು ನಾಳೆ ನಮ್ಮ ಭಾರತೀಯ ಜನತಾ ಪಾರ್ಟಿ ವತಿಯಿಂದ 2 ದಿನ ಮಹಾಸಂಪರ್ಕ ಅಭಿಯಾನಕ್ಕೆ ಕರೆ ಕೊಟ್ಟಿದ್ದಾರೆ. ಹಾಗಾಗಿ ಹೆಬ್ಬಾಳಕ್ಕೆ ಇವತ್ತು ನಮ್ಮ ರಾಜ್ಯಾಧ್ಯಕ್ಷರಂತ BY ವಿಜೇಂದ್ರ ಅವರು ಆಗಮಿಸ್ತಾ ಇದ್ದಾರೆ. ಏನಿವತ್ತು ಎಲ್ಲರೂ ಕೂಡ ನಮ್ಮ ಉದ್ದೇಶ ಏನು ಅಂತಂದರೆ ಏನಿವತ್ತು ಕೇಂದ್ರ ಚುನಾವಣಾ ಆಯೋಗ ಈ ಪರಿಷ್ಕರಣೆಗೆ ಕರೆ ಕೊಟ್ಟಿದೆ. 2002ರಲ್ಲಾಗಿತ್ತು, ಆನಂತರ ಆಗ್ತಾ ಇದೆ. ಇವತ್ತು ಮತದಾರರ ಪಟ್ಟಿಯಲ್ಲಿ ಸಾಕಷ್ಟು ಲೋಪದೋಷಗಳಿಂದ ಕೂಡಿರುತ್ತೆ. ಈ ಸಂಪರ್ಕ ಅಭಿಯಾನದಿಂದ ಏನು ಇವತ್ತು ಪರಿಷ್ಕರಣೆ ಆಗ್ತಾ ಇದೆ, ಈ ವರ್ಷ ಸಂಪರ್ಕ ಆಗ್ತಾ ಇದೆ, ಅಕ್ರಮ ವಲಸಿಗರು ಕೂಡ ಇವತ್ತು ಮತದಾರರ ಪಟ್ಟಿಯಲ್ಲಿ ಹೆಸರುಗಳನ್ನ ನೋಂದಾಯಿಸ್ಕೊಂಡಿದ್ದಾರೆ, ವಲಸಿಗರಿದ್ದಾರೆ. ಕೆಲವರೆಲ್ಲ 2-3 ಕಡೆ ಇವತ್ತು ಮತಪತ್ರವನ್ನು ಹೊಂದ್ಕೊಂಡಿದ್ದಾರೆ, ವೋಟರ್ IDಗಳನ್ನ ಇಟ್ಕೊಂಡಿದ್ದಾರೆ ಅಂಥವ್ರು. ಮತ್ತು ಎಷ್ಟೋ ಜನರು ಡೆತ್ ಆಗಿರ್ತಾರೆ, ಅವ್ರದ್ದು ಡಿಲೀಟ್ ಆಗಿರಲ್ಲ. ಅವರೆಲ್ಲ ಇವತ್ತೇನು ಈ ಒಂದು ಪ್ರಕ್ರಿಯೆಯಲ್ಲಿ ಏನಾಗುತ್ತೆ ಅಂತ ಅವೆಲ್ಲ ಡಿಲೀಟ್ ಆಗುತ್ತೆ. ಹಾಗಾಗಿ ನಮ್ಮ ಭಾಗದಲ್ಲೂ ಕೂಡ ಚೆನ್ನಾಗಿ ನಡೀತಾ ಇದೆ, ಬಿಗಿನಿಂಗಿಂದಲೂ ಚೆನ್ನಾಗಿ ನಡೀತಾ ಇದೆ ಹೆಬ್ಬಾಳದಲ್ಲಿ. ಅದರಲ್ಲೂ ಕೂಡ ಕೆಲವರಿಗೆ ಒಂದಷ್ಟು ಸಣ್ಣ ಪುಟ್ಟ ಇವತ್ತೇನಾದರೂ ಅವರಿಗೆ ಗೊತ್ತಿಲ್ಲದೆ ತುಂಬಲಿಕ್ಕೆ ಫಾರಮ್ಗಳನ್ನ ತುಂಬಲಿಕ್ಕೆ ಆಗದೇ ಇರೋಂಥ ಸಂದರ್ಭದಲ್ಲಿ ಇವತ್ತು ನಾವು ನಮ್ಮ ಏನು ಭಾರತೀಯ ಜನತಾ ಪಾರ್ಟಿ ಇವತ್ತು ನಮ್ಮ ಹೆಬ್ಬಾಳ ಮಂಡಲ ವತಿನ ನಮ್ಮ ಅಧ್ಯಕ್ಷರಂತ ರವಿಕುಮಾರ್ ಅವರು ಮತ್ತು ನಮ್ಮ ತಂಡ ಇವತ್ತು ಮನೆಗೂ ಹೋಗುವಂಥ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ವಿಶೇಷವಾಗಿ ರಾಜ್ಯಾಧ್ಯಕ್ಷರು ಬರುತ್ತಾರೆ. ಇದರಿಂದ ನಮ್ಮ ಕಾರ್ಯಕರ್ತರಲ್ಲೂ ಇವತ್ತು ಒಗ್ಗೂಡಿದ್ದೀವಿ, ಮನೆಗೂ ಹೋಗ್ತೀವಿ. ಯಾರಿಗೆ ಫಾರಮನ್ನು ಹಿಂದಿರುಗಿಸ್ಲಿಕ್ಕೆ ತುಂಬಲಿಕ್ಕೆ ಅರ್ಜಿಯನ್ನು ತುಂಬಲಿಕ್ಕೆ ಇವತ್ತು ಸಣ್ಣ ಪುಟ್ಟ ಗೊಂದಲ ಇದೆ ಅಂಥವ್ರಿಗೆ ಆ ಗೊಂದಲವನ್ನು ನಿವಾರಣೆ ಮಾಡಿ ಅವರಿಗೆ ಅರ್ಜಿಗಳನ್ನು ತುಂಬಲಿಕ್ಕೆ ನಾವು ಒಂದು ಸಹಕಾರವನ್ನು ಕೊಟ್ಟು ಆದಷ್ಟು ಬೇಗನೆ ಅವರು ವಾಪಸ್ BLOಗಳಿಗೆ ಅವರ ಅರ್ಜಿಗಳನ್ನು ವಾಪಸ್ ಕೊಡಲಿಕ್ಕೆ ಒಂದು ಸಹಕಾರ ಕೊಟ್ಟು ಈ ಅಭಿಯಾನವನ್ನು ಯಶಸ್ವಿಗೊಳಿಸಬೇಕು ಅಂತೇಳಿ ನಾವೆಲ್ಲ ತೀರ್ಮಾನ ಮಾಡಿದ್ದೀವಿ. ಈಗಾಗಲೇ ಕೇಂದ್ರ ಚುನಾವಣಾ ಆಯೋಗದವರು ಇಡೀ ರಾಜ್ಯಾದ್ಯಂತ SIR ವಿಶೇಷ ಮತದಾರರ ಪರಿಷ್ಕರಣೆ ಪಟ್ಟಿಯನ್ನು ಏನು ಕಾರ್ಯಾರಂಭ ಮಾಡಿದ್ದಾರೆ, ಅದರ ಪ್ರಯುಕ್ತ ಇವತ್ತು ಇಡೀ ರಾಜ್ಯದಲ್ಲಿ ಈ ಕಾರ್ಯ ನಡೀತಿದೆ. ವಿಶೇಷವಾಗಿ ನಮ್ಮ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ನಮ್ಮ ರಾಜ್ಯಾಧ್ಯಕ್ಷರ ಸೂಚನೆಯ ಮೇರೆಗೆ ಇಡೀ ರಾಜ್ಯಾದ್ಯಂತ ಇವತ್ತು ಏನು ವಿಶೇಷ ಅಭಿಯಾನ ಕಾರ್ಯಕ್ರಮ ಮಾಡಬೇಕಂತೇಳಿ ಒಂದು ಸೂಚನೆ ಕೊಟ್ಟಿದ್ದಾರೆ. ಆ ನಿಟ್ಟಿನಲ್ಲಿ ಪ್ರತಿಯೊಬ್ಬ ಕಾರ್ಯಕರ್ತರು ಸಹ ಕನಿಷ್ಠ 20 ಮನೆಗಳಿಗೆ ಹೋಗಬೇಕು. BLA 1ಗಳು ಅಥವಾ BLA 2ಗಳು ಈಗಾಗಲೇ ನಮ್ಮ ಪಕ್ಷದ ವತಿಯಿಂದ ಪ್ರತಿ ಬೂತ್ಗೆ BLOಗಳ ಜೊತೆ ಸಂಪರ್ಕ ಮಾಡಿ ವಿಶೇಷವಾಗಿ ಮತದಾರರ ಮನೆಗಳಿಗೆ ಸಂಪರ್ಕ ಮಾಡಿ ಈ ಒಂದು ಕಾರ್ಯದಲ್ಲಿ ಅವರಿಗೆ ಸಹಕಾರ ನೀಡ್ತಿದ್ದಾರೆ. ಆ ನಿಟ್ಟಿನಲ್ಲಿ ಇವತ್ತು ಪ್ರತಿಯೊಬ್ಬ ಕಾರ್ಯಕರ್ತರು ಮನೆಗೆ ತೆರಳಬೇಕನ್ನೋ ದೃಷ್ಟಿಯಿಂದ ಇವತ್ತು ರಾಜ್ಯಾಧ್ಯಕ್ಷರು ಸಹ ಹೆಬ್ಬಾಳ ವಿಧಾನಸಭಾ ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಂಡು ಇಲ್ಲಿನ ಪ್ರಮುಖರೊಂದಿಗೆ ಇಲ್ಲಿನ ಮಂಡಲ ಅಧ್ಯಕ್ಷರಾದಂಥ ರವಿಕುಮಾರ್ ಅವರು, ನಾಯಕರಾದಂಥ ಕಟ್ಟಾ ಜಗದೀಶ್ವರವರು, ಎಲ್ಲ ಪದಾಧಿಕಾರಿಗಳ ಜೊತೆಗೆ ವಿಶೇಷವಾಗಿ ಎಲ್ಲ ಮನೆಗಳಿಗೆ ಸಂಪರ್ಕ ಮಾಡುವ ಮುಖಾಂತರ ವಿಶೇಷವಾಗಿ ಜಾಗೃತಿಯನ್ನು ಮೂಡಿಸ್ತಕ್ಕಂಥ ಕಾರ್ಯವನ್ನು ಇವತ್ತು ಮಾಡ್ತಿದ್ದಾರೆ. ಆ ನಿಟ್ಟಿನಲ್ಲಿ ಇವತ್ತು ಹೆಬ್ಬಾಳ ವಿಧಾನಸಭಾ ಕ್ಷೇತ್ರಕ್ಕೆ ರಾಜ್ಯಾಧ್ಯಕ್ಷರಾದಂಥ
ವಿಜೇಂದ್ರರವರು ಬರ್ತಿದ್ದಾರೆ. ನಾವು ಗಂಗೇನಹಳ್ಳಿ ವಾರ್ಡ್ 54ರಲ್ಲಿ ಕಳೆದ 10-15 ದಿನದಿಂದ ಸುಮಾರು 500ರಿಂದ 1000 ಮತದಾರರ 2002 ಲಿಸ್ಟನ್ನು ತೊಗೊಂಡು SIR ಫಾರ್ಮ್ ಫಿಲ್ ಮಾಡೋದಕ್ಕೆ ದಿನನಿತ್ಯ ಸಪೋರ್ಟ್ ಮಾಡ್ತಾಯಿದ್ದಾರೆ. ಇದೇನಾಗಿದೆ, ಕಾಂಗ್ರೆಸ್ ಪಕ್ಷದಿಂದ ಕೃತಕ ಭಯದ ವಾತಾವರಣ ಮೂಡಿಸಿದ್ದಾರೆ. SIR ಅಂದರೆ ಏನು, ಅಥವಾ ಅದು ಫಿಲ್ ಮಾಡೋಕ್ಕೆ ಬರಲ್ಲ ಅಂತೆಲ್ಲ ಭಯದ ವಾತಾವರಣ. ನಾವು ನೋಡಿರೋ ಪ್ರಕಾರ ಮೂಲ ನಿವಾಸಿಗಳು ಯಾರಿದ್ದಾರೆ, 2002ರಲ್ಲಿ ಯಾರು ಓಟ್ ಹಾಕಿದ್ದಾರೆ ಅವ್ರದ್ದೆಲ್ಲ ಅದು 90% ಅಷ್ಟು ನಮಗೆ ಮಾಹಿತಿ ಸಿಗ್ತಾಯಿದೆ. ಎಲ್ಲೋ 10% ಯಾಕೆ ಸಿಗ್ತಿಲ್ಲ ಅಂತ ಅಂದರೆ ಅದು ಅಧಿಕಾರಿಗಳು ಮಾಡಿದ ಲೋಪದೋಷದಿಂದ. ಎಕ್ಸಾಂಪಲ್ ಹೇಳ್ಬೇಕಂತ ಅಂದರೆ ಈ ಯಲಹಂಕ ವಾರ್ಡಿನಲ್ಲಿ 2002 ID ಕಾರ್ಡ್ ಇಟ್ಕೊಂಡಿದ್ರು ಅದ್ರದ್ದು ಡೇಟಾಬೇಸ್ ನಾವು ಆನ್ಲೈನಲ್ಲಿ ಸಿಗ್ತಿಲ್ಲ. ಅದು ಮಾಡಿರೋದು ಅಧಿಕಾರಿಗಳ ದೋಷದಿಂದ. ಅದು ಬಿಟ್ಟರೆ 90% ಡೀಟೇಲ್ಸ್ ಎಲ್ಲ ಮತದಾರರಿಗೂ 2002 ಡೀಟೇಲ್ಸ್ ಸಿಗ್ತಿದೆ, ಯಾರು ವೋಟರ್ ಹಾಕಿದಾರೋ ಅಥವಾ ಅವ್ರ ತಂದೆ ತಾಯಿ ವೋಟರ್ ಇದೆಯೋ ಅಂತ. ಅದಕ್ಕೆ ಯಾರೂ ಭಯ ಪಡ್ದಿರ ದಯವಿಟ್ಟು ನಿಮ್ಮ ಫಾರ್ಮ್ನ ಫಿಲ್ ಮಾಡಿ. ಫಿಲ್ ಮಾಡೋಕ್ಕಾಗಿಲ್ಲ ಅಂತಂದರೆ ಹತ್ತಿರದಲ್ಲಿ ಇದ್ದು ಯಾರೋ ನಮ್ಮ BJP ಕಾರ್ಯಕರ್ತರು ಇರ್ತಾರೆ, ಅವ್ರಿಗೆ ಸಂಪರ್ಕಿಸಿ ಅವ್ರ ಕಡೆಯಿಂದ ನೀವು ಫಿಲ್ ಮಾಡ್ಕೋಬೋದು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ.